ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಧರ್ಮಸಭೆ ಯೇಸುವಿನ ಪೂಜ್ಯ ಹೃದಯದ ಹಬ್ಬವನ್ನು ಆಚರಿಸುತ್ತದೆ. ಪ್ರಿಯರೇ, ಹೃದಯದ ಬಗ್ಗೆ ನಾವು ಆಲೋಚಿಸುವಾಗ ನಮಗೆ ಮೊದಲು ಬರುವ ನೆನಪು ಪ್ರೀತಿಯಾಗಿದೆ. ಇಂದಿನ ವಾಚನದಲ್ಲೂ ನಮ್ಮ ಮೇಲಿನ ಅತಿಯಾದ ಪ್ರೀತಿಯ ನಿಮಿತ್ತ ಯೇಸು ಶಿಲುಬೆ ಮೇಲೆ ಮರಣವನ್ನು ಅಪ್ಪಿದರು. ಈ ಘೋರ ಮರಣವನ್ನು ಕಂಡ ಯೇಸುವಿನ ಪ್ರೀತಿಯ ಶಿಷ್ಯನಾದ ಆ ಶಿಲುಬೆ ಅಡಿಯಲ್ಲಿರುವ ಸಂತ ಯೌವಾನರು ತಾವು ಕಣ್ಣಾರೆ ಕಂಡದ್ದನ್ನು ಬರೆದಿಟ್ಟಿರುವ ಈ ಪತ್ರದ ಉದ್ದೇಶ, ಈ ಶುಭ ಸಂದೇಶ ಉದ್ದೇಶ, ಎಲ್ಲರೂ ಸತ್ಯವನ್ನು ವಿಶ್ವಾಸಿಸಬೇಕು ಮತ್ತು ಎಲ್ಲರೂ ಯೇಸುವನ್ನು ನಿರೀಕ್ಷಿಸಿ ಎದುರು ನೋಡುವವರಾಗಬೇಕು ಎಂಬುದಾಗಿ ಇಲ್ಲಿ ತಿಳಿಸುತ್ತಾರೆ. ಪ್ರಿಯರೇ, ಯೇಸು ಶಿಲುಬೆ ಮೇಲೆ ಸತ್ತು ಹೋಗಿದ್ದನ್ನು ಕಂಡು ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಯೇಸುವಿನ ಪಕ್ಕೆಯನ್ನು ತಿವಿದಾಗ ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಶಾಪದ ಸಂಕೇತವಾದ ಶಿಲುಬೆಯ ಮರಣ ಆಶೀರ್ವಾದವಾಗಿ ಮಾರ್ಪಾಡಾಯಿತು. ಯೇಸು ತಮ್ಮ ಎರಡೂ ಕೈಗಳನ್ನು ಚಾಚಿ ಶಿಲುಬೆಯಲ್ಲಿ ಆ ಮರಣವನ್ನು ಅಪ್ಪಿದರು. ಯೇಸುವಿನ ಪ್ರೀತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಆ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕೆಂದು ಸಂತ ಪೌಲರು ತಮ್ಮ ಪತ್ರದಲ್ಲಿ ತಿಳಿಸುತ್ತಾರೆ. ಕತ್ತಲೆ ಎಂಬ ಪಾಪ ಮುತ್ತಿಕೊಂಡು ಮರಣ ಎಂಬ ಶಿಕ್ಷೆಗೆ ಗುರಿಯಾದ ಸಕಲರಿಗೆ ಒಂದು ನಿರೀಕ್ಷೆಯ ಜೀವಿತ ಯೇಸುವಿನ ಮರಣ ತಂದಿತು. ಯೇಸುವಿನ ಮರಣ ಸಕಲ ಮನುಷ್ಯ ಕುಲಕ್ಕೆ ರಕ್ಷಣೆ ಮತ್ತು ಜೀವ ಕೊಡುವ ಮೂಲವಾಯಿತು. ಯೇಸುವಿನಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ. ಯೆಶಾಯನ 53ನೇ ಅಧ್ಯಾಯ 11ನೇ ವಾಕ್ಯ ಹೇಳುವಂತೆ, ತೃಪ್ತನಾಗುವಾತ ಕಂಡು ತಮ್ಮ ಪ್ರಾಣ ಯಾತನೆಯ ಫಲ. ಹೌದು ಪ್ರಿಯರೇ, ಇವತ್ತು ಯೇಸುವಿನ ಯಾತನೆ, ಶಿಲುಬೆ ಮರಣವನ್ನು ನಾವು ತಪಸ್ಸು ಕಾಲದಲ್ಲಿ ಮತ್ತು ಇತರ ಸಮಯದಲ್ಲಿ ಜ್ಞಾಪಿಸುವಾಗ, ಶಿಲುಬೆ ಆದಿ ಮಾಡುವಾಗ ಕೇವಲ ಭಾವನೆಗಳಲ್ಲಿ ವ್ಯಕ್ತಪಡಿಸಿ ಇಮೋಷ್ನಲ್ ಆಗಿ ಯೇಸು ನಮಗಾಗಿ ಎಷ್ಟು ನೋವು ಕಷ್ಟ ಅನುಭವಿಸಿದ್ರು ಅಂತ ಕಣ್ಣೀರಿಡುತ್ತಾ ಸುಮ್ಮನೆ ನಾವು ಭಾಗವಹಿಸುವ ಬದಲು ನಮಗೆ ಸತ್ಯ ಗ್ರಹಿಕೆ ಆಗಬೇಕು. ನಮ್ಮ ಭಾವನೆ ವ್ಯಕ್ತಪಡಿಸುವುದರಿಂದ ಏನೂ ಲಾಭವಿಲ್ಲ. ಆದರೆ ನಾವು ನಿಜವಾಗಿ ಯೇಸುವಿನ ಪ್ರೀತಿಯ ಅರಿವು ಮತ್ತು ಅನುಭವ ನಮಗಾದಾಗ ಯೇಸು ಸಂತೋಷ ಪಡುತ್ತಾರೆ. ಸ್ವರ್ಗಲೋಕ ನಮ್ಮಲ್ಲಿ ಸಂತೋಷ ಪಡುತ್ತೆ. ಯೇಸುವಿಗೆ ನಮ್ಮ ಆ ಫಲವನ್ನು ಕಂಡು ನಮ್ಮ ಮಾನಸಾಂತರದ ಜೀವಿತ, ನಾವು ಯೇಸುವಿನ ದಾರಿಯಲ್ಲಿ ನಡೆಯುವುದನ್ನು ಅವರು ನೋಡಿದಾಗ ಮಾತ್ರ ಅವರು ತೃಪ್ತರಾಗ್ತಾರೆ. ಆ ಫಲವನ್ನು ಕಂಡು, ಅವರ ಯಾತನೆಯ ಫಲವನ್ನು ಕಂಡು ಅವರಿಗೆ ತೃಪ್ತಿಯಾಗುತ್ತೆ. ಪ್ರಿಯರೇ, ಇಂದು ನಮ್ಮ ಜೀವಿತಗಳು ಯೇಸು ಪ್ರೀತಿಯ ಅನುಭವ ಪಡೆದು ಮಾರ್ಪಾಟಾದಾಗ ಮತ್ತು ಮಾನಸಾಂತರದ ಪವಿತ್ರಾತ್ಮ ಭರಿತವಾದ ನೂತನ ಜೀವಿತ ನಾವು ನಡೆದಾಗ ಯೇಸುವಿಗೆ ಆ ಸ್ವರ್ಗಕ್ಕೆ ಸಂತೋಷವಾಗುವುದು. ಇಂದು ನಾವು ಕರುಣೆ ಜಪಸರ ಮಾಡಿ ಸತ್ಯದಲ್ಲಿ ಜೀವಿಸುವ ಬದಲು ನಮ್ಮಿಷ್ಟದ ಪ್ರಕಾರ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಅಥವಾ ನೆರವೇರಿಸಲು ಈ ಪ್ರಾರ್ಥನೆಯನ್ನು ಮಾಡುವ ಬದಲು ಸಂತ ಪೌಲರು ಮಾಡಿದ ಆ ಪ್ರಾರ್ಥನೆಯನ್ನು ಮಾಡೋಣ. ಯೇಸುವಿನ ಪೂಜ್ಯ ಯಾತನೆಯ ಮರಣದ ಫಲವಾಗಿ ಇವತ್ತು ಬೇರೆ ಪ್ರಾರ್ಥನೆಗಳನ್ನು ಮಾಡುವ ಬದಲು ಈ ಪ್ರಾರ್ಥನೆ ಮಾಡೋಣ. ಇಂದಿನ ಮೊದಲನೆಯ ಪತ್ರದಲ್ಲಿ ತಿಳಿಸಿರುವಂತೆ ಪವಿತ್ರಾತ್ಮ ಅವರ ಮುಖಾಂತರ ನಮ್ಮ ಅಂತರಂಗಗಳು ಬಲಗೊಳ್ಳಲಿ. ಯೇಸುವಿನ ಪೂಜ್ಯ ಯಾತನೆ ಮರಣದ ನಿಮಿತ್ತ ನಮ್ಮ ಅಂತರಂಗಗಳು ಬಲಗೊಳ್ಳಲಿ. ಯೇಸುವಿನ ಪೂಜ್ಯ ಯಾತನೆ ಮರಣದ ನಿಮಿತ್ತ ನಮ್ಮ ವಿಶ್ವಾಸ ವೃದ್ಧಿಯಾಗಲಿ. ಯೇಸುವಿನ ಯಾತನೆ ಮರಣದ ನಿಮಿತ್ತ ಯೇಸು ಕ್ರಿಸ್ತರು ನಮ್ಮ ಹೃದಯಗಳಲ್ಲಿ ಸದಾ ವಾಸಿಸಲಿ. ಯೇಸು ಕ್ರಿಸ್ತರ ಪೂಜ್ಯ ಯಾತನೆ ಮರಣದ ನಿಮಿತ್ತ ನಮ್ಮ ಜೀವನವು ಪ್ರೀತಿಯಲ್ಲಿ ಬೇರೂರಲಿ. ಯೇಸುವಿನ ಪೂಜ್ಯ ಯಾತನೆಯ ಮತ್ತು ಮರಣದ ಫಲವಾಗಿ ಯೇಸುವಿನ ಅಗಾಧ ಪ್ರೀತಿಯ ಆ ಅರಿವು ಗ್ರಹಿಕೆ ನಮಗಾಗಲಿ. ಜ್ಞಾನವನ್ನು ಮೀರಿದ ಈ ಪ್ರೀತಿ ನಮಗೆ ಅರಿವಾಗಲಿ. ಆಸಕ್ತಿ ಇದರಲ್ಲಿ ನಮಗೆ ಅಧಿಕವಾಗಲಿ. ಈ ರೀತಿಯಲ್ಲಿ ಪ್ರಿಯರೇ, ಈ ಸತ್ಯ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಅನುಭವವಾಗಿ ಮಾರ್ಪಾಡಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.